Hi everyone, welcome to Manvita Vlogs. ಇವತ್ತು ಸಿಂಪಲ್ ಆಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದ್ 4-5 ಮೆಣಸಿನಕಾಯಿ, ಸ್ವಲ್ಪ ಗೋಡಂಬಿ, 2 ಬೇ ಲೀಫ್ ಅಂದ್ರೆ ಪಲಾವ್ ಎಲೆ, ಒಂದು ಅನಾನಸ್ ಹೂ, 2 ಚಕ್ಕೆ, 2 ಏಲಕ್ಕಿ, ಒಂದ್ 4-5 ಲವಂಗ. ಇದ್ರ ಜೊತೆಗೆ ಒಂದ್ 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಬಟಾಣಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು. ನಾನಿಲ್ಲಿ 2ರಿಂದ 2.5 ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಜೀರಾ ರೈಸ್ ಅಂತಾರಲ್ಲ ಆ ರೈಸ್ ತಗೊಂಡಿರೋದು. ಮೊದಲನೇದಾಗಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತೆ ಗೀ ರೈಸ್ ಅಂದ್ಮೇಲೆ ಗೀ ಹಾಕ್ತಾ ಇದ್ರೆ ಹೇಗೆ ಒಂದ್ 3-4 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಕಾದ್ಮೇಲೆ ಅದು ನಾನ್ ಸ್ಪೈಸಸ್ ಏನ್ ತಗೊಂಡಿದ್ದೆ ಅದು ಪಲಾವ್ ಎಲೆ ಎಲ್ಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಅದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಇವಾಗ ಹಸಿಮೆಣಸಿನಕಾಯಿ, ಗೋಡಂಬಿ ಚೆನ್ನಾಗಿ ಫ್ರೈ ಆಗ್ಬೇಕು. ಹಸಿಮೆಣಸಿನಕಾಯಿ ಗೋಡಂಬಿ ನಂತರ ಈರುಳ್ಳಿನೂ ಕೂಡ ಹಾಕಿ ಅದು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆದಷ್ಟು ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಹಾಕೋಬೇಕು, ಯಾಕೆಂದ್ರೆ ಅದು ಫಸ್ಟೇ ಹಾಕ್ಬಿಟ್ರೆ ಅದು ತಳ ಹಿಡ್ಕೊಬಿಡುತ್ತೆ, ಹಾಗಾಗಿ ಫ್ರೈ ಆಗಲ್ಲ ನೀಟಾಗಿ. ಈಗ ಇದಕ್ಕೆ ಬಟಾಣಿ ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈ ಗೀ ರೈಸ್ ಅಂತೂ ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದನ್ನ ವಿತೌಟ್ ಕುರ್ಮಾ ಕೊಡ್ಬೋದು ಮಕ್ಳಿಗೆ, ನೀವು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಖಾರ ಇರಲ್ವಲ್ಲ, ಹಾಗಾಗಿ ಮೈಲ್ಡ್ ಆಗಿರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಮಕ್ಳು ಕೂಡ. ನೀವು ದೊಡ್ಡವ್ರಿಗೆ ಮಾಡ್ತಾ ಇದೀವಿ ಅಂದ್ರೆ ಇದ್ರ ಜೊತೆಗೆ ಕುರ್ಮಾ, ವೆಜ್ ಕುರ್ಮಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೆ ನಾನು. ಯೂಶಲಿ ಗೀ ರೈಸ್ ಮಾಡುವಾಗ ಅದಕ್ಕೆ ಕಾಯಿ ಹಾಲು ಹಾಕೋದು ಪರ್ಟಿಕ್ಯುಲರ್ಲಿ ಹಾಕ್ಬೇಕು, ಚೆನ್ನಾಗ್ ಬರುತ್ತೆ ಟೇಸ್ಟ್ ಅಂತ ಹೇಳಿ. ಲೇಟ್ ಆಗ್ತಾ ಇದೆ, ಕಾಯಿನ ರುಬ್ಬಿ ಕಾಯಿ ಹಾಲು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ನಾನು ಇಲ್ಲಿ ನಾರ್ಮಲ್ ಹಾಲ್ನೇ ಹಾಕ್ತಾ ಇದ್ದೀನಿ. ಅರ್ಧ ಲೋಟ, ಅರ್ಧ ಮುಕ್ಕಾಲ್ ಲೋಟ ಹಾಲ್ಗೆ ಸ್ವಲ್ಪ ನೀರ್ ಹಾಕಿ 1 ಲೋಟದಷ್ಟು ಹಾಕಿದ್ದೀನಿ ನಾನು ಹಾಲು. ನಾನಿಲ್ಲಿ 2-2.5 ಲೋಟ ಅಕ್ಕಿ ತಗೊಂಡಿರೋದ್ರಿಂದ 1 ಲೋಟದಷ್ಟು ಹಾಲು, 4 ಲೋಟ ನೀರ್ ಹಾಕಿದ್ದೀನಿ ಕನ್ಸಿಸ್ಟೆನ್ಸಿಗೆ. ಈಗ ನೋಡಿ ಅದು ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೋಬಹುದು. ಈಗ ಆಲ್ರೆಡಿ ನಾನು ಮೊದ್ಲೇನೆ ಅಕ್ಕಿನ ತೊಳೆದು ನೆನ್ಸಿಟ್ಕೊಂಡಿದ್ದೆ. ಇದನ್ನ ಸ್ಟೀಮ್ ಅಕ್ಕಿ ಅಂತ ಕೂಡ ಕರೀತಾರೆ. ಅಕ್ಕಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಅದನ್ನೇ ಹಾಕಿ ಇವಾಗ ಅದು ಕೂಡ ಒಂದ್ ಕುದಿ ಬಂದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ. ಇದು ಒಂದ್ 2 ವಿಷಲ್ ಕೂಗಿದ್ರೆ ಸಾಕಾಗುತ್ತೆ. ನೋಡಿ ಬೇಕಿದ್ರೆ ಟೇಸ್ಟ್ ವೈಸ್ ನಿಮ್ಗೆ ಏನಾದ್ರು ಉಪ್ಪು ಬೇಕು ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೋಬಹುದು. ನೋಡಿ ಇವಾಗ ಕುಕ್ಕರ್ 2 ವಿಷಲ್ ಕೂಗ್ಸಿದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಗೀ ರೈಸ್ ಅಂತ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಸರ್ವ್ ಮಾಡುವಾಗ ಕೂಡ ಲಾಸ್ಟ್ ಅಲ್ಲಿ ಹಾಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಇಷ್ಟು ಸಿಂಪಲ್ ಆಗಿದ್ಮೇಲೆ ನೀವು ಟ್ರೈ ಮಾಡಲ್ವಾ? ಬೇಗ ಬೇಗ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.